ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 61 ಇದರಲ್ಲಿ ಡ್ರಾಪ್ ಕ್ಯಾಪ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ನಮ್ಮ ಡಾಕ್ಯುಮೆಂಟ್ದಲ್ಲಿ ಡ್ರಾಪ್ ಕ್ಯಾಪನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದನ್ನು ಆ ಕ್ಲಾಸ್ದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಆ ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 62. ಇದರಲ್ಲಿ ನಾನು ಕ್ವಿಕ್ ಪಾರ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಕ್ವಿಕ್ ಪಾರ್ಟ್ಸ್ ಅಂದರೆ ನಮ್ಮ ಡಾಕ್ಯುಮೆಂಟ್ಸಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು. ಕ್ವಿಕ್ ಪಾರ್ಟ್ಸ್ ಅಂದರೆ ನಾವು ಕೆಲವೊಂದು ಫುಲ್ ಫಾರ್ಮನ್ನು ಬರ್ಕೋಬೇಕಾಗ್ತದ. ಸೊ ಫುಲ್ ಫಾರ್ಮನ್ನು ಬರೆದ ನಂತರ ಆ ಫುಲ್ ಫಾರ್ಮ್ದ ಶಾರ್ಟ್ ಫಾರ್ಮನ್ನು ಸೇವ್ ಮಾಡಿ ಇಡಬೇಕಾಗ್ತದ. ಸೇವ್ ಮಾಡಿ ಇಟ್ಟ ನಂತರ ಮತ್ತೆ ಶಾರ್ಟ್ ಫಾರ್ಮನ್ನು ಫುಲ್ ಫಾರ್ಮ್ ಆಗಿ ನಾವು ಮಾಡ್ಕೋಬೋದು. ಸೊ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು, ಮತ್ತು ನಾವು ನಮ್ಮ ಕಂಟೆಂಟನ್ನು ನಾವು ಎಷ್ಟು ಕಂಟೆಂಟ್ ಇರ್ತೈತಿಲ್ಲ ಅಷ್ಟು ಕಂಟೆಂಟ್ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೋಬೋದು. ಸೇವ್ ಮಾಡಿ ಇಟ್ಟ ನಂತರ ಅದನ್ನು ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ರೀಯೂಸ್ ಮಾಡ್ಕೋಬೋದು. ಎನಿ ಟೈಮ್ ನಮ್ಗೆ ಯಾವಾಗ ನಾವು ಓಪನ್ ಮಾಡಿರ್ತೀವಿ ಕ್ಲೋಸ್ ಮಾಡಿ ಹೋಗ್ಬೋದು. ಮತ್ತು ಓಪನ್ ಮಾಡಿದ ನಂತರ ಅಲ್ಲಿ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಯಲ್ಲಿ ಸೇವ್ ಇದ್ದಿರ್ತದೆ. ಸೊ ಅದನ್ನು ಸೇವ್ ಇದ್ದಂದ್ರೆ ಕಂಟೆಂಟನ್ನು ಮತ್ತೆ ನಾವು ಏನು ಮಾಡ್ಕೋಬೋದು ಇಲ್ಲಿ ರೀಯೂಸ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ನಾನು ಇವತ್ತಿನ ಕ್ಲಾಸ್ದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಇವಾಗ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ದಯವಿಟ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿರಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತೀನಿ. ಓಕೆ, ಇವಾಗ MS ವರ್ಡನ್ನು ಓಪನ್ ಮಾಡೋಣ. ಓಕೆ, MS ವರ್ಡನ್ನು ಓಪನ್ ಮಾಡಿದ ನಂತರ ಇನ್ಸರ್ಟ್ದಲ್ಲಿ ಬರಬೇಕು. ಇನ್ಸರ್ಟ್ದಲ್ಲಿ ಬಂದ ನಂತರ ಇವತ್ತು ನಾವು ಯಾವುದ್ರ ಬಗ್ಗೆ ಹೇಳಬೇಕಾಗಿದೆಪ್ಪ ಅಂದರೆ ಇಲ್ಲಿ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿ ಬಗ್ಗೆ ತಿಳಿಸ್ಕೊಡೋದೈತಿ. ಓಕೆ, ಸೊ ಇವಾಗ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಯಲ್ಲಿ ನಾನು ಏನು ಮಾಡ್ಕೊತೀನಪ್ಪ ಅಂದರೆ ಇಲ್ಲಿ ಮೊದಲು ಒಂದು ಫುಲ್ ಫಾರ್ಮನ್ನು ಟೈಪ್ ಮಾಡ್ಕೋತೀನಿ. ಓಕೆ, ಆಮೇಲೆ ಅದನ್ನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಎಕ್ಸಾಂಪಲ್ ಆಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಟೈಪ್ಸ್ ಆಫ್ ಮಾನಿಟರ್ಸ್. ಓಕೆ, ಟೈಪ್ಸ್ ಆಫ್ ಮಾನಿಟರ್ಸ್ಗಳ ಪ್ರಕಾರಗಳು. ಇದನ್ನು ಏನು ಮಾಡ್ತೀನಿ ಫುಲ್ ಫಾರ್ಮ್ ಆದರೆ ಒಂದು ಫುಲ್ ಫಾರ್ಮ್ ಬರ್ಕೋತೀನಿ. ಓಕೆ, ಈಗ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್. ಓಕೆ, ನೆಕ್ಸ್ಟ್ ಎಂಟರ್ ಟೈಪ್ ಮಾಡ್ಕೋತೀನಿ. CRT. ಓಕೆ, ಇದು ಮೊದಲಿಂದು TFT, ಎರಡನೇದು CRT ಕ್ಯಾಥೋಡ್. ಓಕೆ, ರೇ ಟ್ಯೂಬ್. ಓಕೆ, ಇದು CRT. ನೆಕ್ಸ್ಟ್ ಎಂಟರ್ ಕೊಡ್ತೀನಿ. ಮತ್ತೆ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ LCD. ಓಕೆ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಓಕೆ, ಮತ್ತೆ ಎಂಟರನ್ನು ಕೊಡ್ತೀನಿ. ಇವಾಗ LED ಲೈಟ್ ಎಮಿಟಿಂಗ್ ಡೈವೋಡ್ಸ್. ಓಕೆ, ಇವಾಗ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಫುಲ್ ಫಾರ್ಮನ್ನು ಬರ್ಕೊಂಡಿದ್ದೀನಿ. ಟೈಪ್ಸ್ ಆಫ್ ಮಾನಿಟರ್ಸ್ದ ಎಲ್ಲ ಏನು ಮಾಡಿದ್ದೀನಿ ಇಲ್ಲಿ ಫುಲ್ ಫಾರ್ಮನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಓಕೆ, ಟೈಪ್ಸ್ ಆಫ್ ಮಾನಿಟರ್ಸ್ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್ TFT, ಕ್ಯಾಥೋಡ್ ರೇ ಟ್ಯೂಬ್ CRT, ಮತ್ತು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ LCD, ಲೈಟ್ ಎಮಿಟಿಂಗ್ ಡೈವೋಡ್ಸ್ LED. ಓಕೆ, ಸೊ ಇವಾಗ ಏನು ಮಾಡೋಣ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಒನ್ ಏನು ಮಾಡ್ಕೋರಿ ಅಂದ್ರೆ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್. ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕ್ವಿಕ್ ಪಾರ್ಟ್ಸ್ ಬರಬೇಕು. ಕ್ವಿಕ್ ಪಾರ್ಟ್ಸ್ದಲ್ಲಿ ಬಂದ ನಂತರ ಇಲ್ಲಿ ಸೇವ್ ಸೆಲೆಕ್ಷನ್ ಟು ಕ್ವಿಕ್ ಪಾರ್ಟ್ ಗ್ಯಾಲರಿ. ಸೊ ಇವಾಗ ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಇದೊಂದು ವಿಂಡೋ ಓಪನ್ ಆಗ್ತದೆ. ಇಲ್ಲಿ ನೇಮ್ದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಾವು ಇದ್ರದ ಶಾರ್ಟ್ ಫಾರ್ಮ್ ಬರ್ಕೋಬೇಕು. ಓಕೆ, ಈಗ TFT ಎಂದು ಟೈಪ್ ಮಾಡಿಕೊಂಡು
ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಓಕೆ ಕೊಡಬೇಕು. ಓಕೆ, TFT. ಓಕೆ, ನೆಕ್ಸ್ಟ್ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಪುನಃ ಮತ್ತೆ ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಸೇವ್ ಸೆಲೆಕ್ಷನ್ ಟು ಕ್ವಿಕ್ ಪಾರ್ಟ್ ಗ್ಯಾಲರಿ. ಸೊ ಇದರಲ್ಲಿ CRT ಟೈಪ್ ಮಾಡ್ಕೋಬೇಕು, CRT. ಓಕೆ, ಇಲ್ಲಿ ಶಾರ್ಟ್ ಫಾರ್ಮನ್ನು ಟೈಪ್ ಮಾಡ್ಕೊಂಡು ಓಕೆ ಕೊಡಬೇಕು. ಮತ್ತು ನೆಕ್ಸ್ಟ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇದಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಲಿ ಬಂದು ಇಲ್ಲಿ ಸೇವ್ ಸೆಲೆಕ್ಷನ್ ಟು ಕ್ವಿಕ್ ಪಾರ್ಟ್ ಗ್ಯಾಲರಿ. ಸೊ ಇವಾಗ ಇಲ್ಲಿ ಏನು ಟೈಪ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಓಕೆ CD LCD ಎಂದು ಟೈಪ್ ಮಾಡ್ಕೊಂಡು ಓಕೆ ಕೊಡ್ರಿ. ಸೊ ಇವಾಗ ಲಾಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿ ಇಲ್ಲಿ ಸೇವ್ದಲ್ಲಿ ಬಂದು ಸೊ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಇದನ್ನು LED. ಓಕೆ, LED ಅಂತ ಟೈಪ್ ಮಾಡ್ಕೋಬೇಕು ಮತ್ತು ಇಲ್ಲಿ ಓಕೆ ಕೊಡಬೇಕು. ಸೊ ಇವಾಗ ಕರ್ಸರನ್ನು ಎಂಟ್ರ್ ಮಾಡಿ ಕೆಳಗಿಡ್ರಿ. ಕೆಳಗಿಟ್ಟ ನಂತರ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಈಗ ಜಸ್ಟ್ ಏನು ಮಾಡ್ತೀನಿ, ಈಗ ಮೊದಲೇದು ಯಾವುದೈತಿ TFT. ಓಕೆ, ಇಲ್ಲಿ TFT ಎಂದು ಟೈಪ್ ಮಾಡ್ಕೊತೀನಿ. ಮತ್ತು ಯಾವ್ದು ಪ್ರೆಸ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಒಂದು ಫಂಕ್ಷನಲ್ ಕೀಸ್ದಲ್ಲಿ ಇರ್ತಕ್ಕಂಥ F1 to F12 ಏನು ಫಂಕ್ಷನಲ್ ಕೀಸ್ ಇದಾವಲ್ಲ ಅದರಲ್ಲಿ ಇರ್ತಕ್ಕಂಥ F3 ಕೀಯನ್ನು ನಾವು ಇಲ್ಲಿ ಏನು ಮಾಡ್ಕೋಬೇಕು, ಪ್ರೆಸ್ ಮಾಡ್ಕೋಬೇಕು. ಓಕೆ, TFT ಫುಲ್ ಫಾರ್ಮನ್ನು ಅದು ನಾವು ಪೂರ್ಣ ಫುಲ್ ಫಾರ್ಮ್ ನೋಡಬೇಕಾಗಿದೆ. ಇವಾಗ ನಮ್ದು ಏನಿದೆಪ್ಪ ಅಂದರೆ ಶಾರ್ಟ್ ಫಾರ್ಮನ್ನು ನಾವು ಇಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀವಿ ಗ್ಯಾಲರಿಯಲ್ಲಿ. ಸೊ ಸೇವ್ ಮಾಡಿ ಇಟ್ಟ ನಂತರ ಕೆಳಗಡೆ ಎಂಟ್ರ್ ಹೊಡೆದ ನಂತರ ಅದರ ಏನು ಶಾರ್ಟ್ ಫಾರ್ಮ್ ಇಟ್ಟಿದ್ದೀರಲ್ಲ ಮೊದಲೇದು ಯಾವುದಿದೀಗ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್. ಓಕೆ, TFT ಅಂತೇಳಿ ನಾವು ಸೇವ್ ಮಾಡಿದ್ದೇವೆ. ಸೊ ಇವಾಗ TFT ಅಂತ ಟೈಪ್ ಮಾಡ್ಕೊಡ್ರಿ. ಟೈಪ್ ಮಾಡಿದ ನಂತರ ಇಲ್ಲಿ ಏನು ಮಾಡ್ರಪ್ಪ ಅಂದರೆ ಇಲ್ಲಿ F3 ಪ್ರೆಸ್ ಮಾಡ್ಕೊಡ್ರಿ. ಓಕೆ, F3 ಪ್ರೆಸ್ ಮಾಡಿದ ನಂತರ ಏನು ಬಂದಿದೆ ಇಲ್ಲಿ ನಮ್ಮದು ಫುಲ್ ಫಾರ್ಮ್ ಬಂದಿದೆ. ಓಕೆ, TFTದ ಫುಲ್ ಫಾರ್ಮ್ ಏನು ಬಂದಿದೆ ಇಲ್ಲಿ ಥಿನ್ ಫಿಲ್ಮ್ ಟ್ರಾನ್ಸಿಸ್ಟರ್. ಓಕೆ, ಅದೇ ರೀತಿಯಾಗಿ ಈಗ ಏನು ಮಾಡಿರಿ ಅಂದ್ರೆ ಎರಡನೇದು CRT ಅಂದು ಸೇವ್ ಮಾಡಿದೆ. ಓಕೆ, ಈಗ CRT ಅಂದು ಶಾರ್ಟ್ ಫಾರ್ಮ್ ಅನ್ನೋ ಥರದ ಏನು ಮಾಡ್ಕೊಡ್ರಿ ಇಲ್ಲಿ ಟೈಪ್ ಮಾಡಬೇಕು. ಮತ್ತು ಪುನಃ F3 ಪ್ರೆಸ್ ಮಾಡಿರಿ. F3 ಪ್ರೆಸ್ ಮಾಡಿದ ನಂತರ ಇಲ್ಲಿ ಹತ್ರದ ಫುಲ್ ಫಾರ್ಮ ಬಂದಿದೆ. ಓಕೆ, ನೆಕ್ಸ್ಟ್ ಯಾವ್ದು ತಗೋರಿಪ್ಪ ಅಂದರೆ ಇಲ್ಲಿ LCD ಟೈಪ್ ಮಾಡ್ಕೊಡ್ರಿ. ಮತ್ತೆ ಪುನಃ ಏನು ಮಾಡ್ಕೊಡ್ರಿ ಇಲ್ಲಿ F3. ಓಕೆ, ಅದ್ರದ್ದು ಏನು ಬಂದಿದೆ ಇಲ್ಲಿ ಫುಲ್ ಫಾರ್ಮ್ ಬಂದಿದೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ LED. ಓಕೆ, LED. ಸೊ ಇದನ್ನು LED ಒಂದು ಟೈಪ್ ಮಾಡಿದ ನಂತರ ಇಲ್ಲಿ ಮತ್ತೆ F3 ಅನ್ನು ಪ್ರೆಸ್ ಮಾಡಿಕೊಡ್ರಿ. ಓಕೆ, ಇಲ್ಲಿ ಎಲ್ಲ ಏನಾಗಿದ್ದಾವೆ ಇಲ್ಲಿ ನಾವು ಶಾರ್ಟ್ ಫಾರ್ಮ್ ಇದ್ದದ್ದನ್ನು ನಾವು ಏನು ಮಾಡಿದ್ದೇವೆ ಇಲ್ಲಿ ಅದರ ಮತ್ತೆ ಶಾರ್ಟ್ ಫಾರ್ಮನ್ನು ಟೈಪ್ ಮಾಡ್ಕೋಬೇಕು. ಮತ್ತು ಅದರ ಫುಲ್ ಫಾರ್ಮನ್ನು ನಾವು F3 ಪ್ರೆಸ್ ಮಾಡಿ ಮಾಡ್ಕೋಬೋದು. ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಇಲ್ಲಿ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಯಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಮತ್ತೆ ಏನು ಮಾಡ್ಬೋದಪ್ಪ ಅಂದ್ರೆ ನಾ ಇವಾಗ ಮತ್ತೆ ಬೇರೆ ಪೇಜನ್ನು ತಗೋತೀನಿ ಇಲ್ಲಿ. ಓಕೆ, ಎಂಟ್ರನ್ನು ಪ್ರೆಸ್ ಮಾಡ್ಕೊಡ್ರಿ. ಎಂಟ್ರನ್ನು ಪ್ರೆಸ್ ಮಾಡಿದರೆ ಏನಾಗ್ತದೆ ಇಲ್ಲಿ ನೆಕ್ಸ್ಟ್ ಪೇಜದಲ್ಲಿ ಕರ್ಸರ್ ಬರ್ತದೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಾವು ಕಂಟೆಂಟನ್ನು ತೊಗೋಬೇಕು. ನಾನು ರೆಡಿಮೇಡ್ ಕಂಟೆಂಟನ್ನು ತೊಗೋತೀನಿ. ಓಕೆ, RAND ಎಂದು ಟೈಪ್ ಮಾಡಿ ಓಪನಿಂಗ್ ಬ್ರೆಕೆಟ್ ಕ್ಲೋಸಿಂಗ್ ಬ್ರೆಕೆಟನ್ನು ಕೊಟ್ಟು ಎಂಟ್ರ್ ಪ್ರೆಸ್ ಮಾಡ್ಕೋಬೇಕು. ಎಂಟ್ರ್ ಪ್ರೆಸ್ ಮಾಡಿದ ನಂತರ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇವಾಗ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ನಾನು ಏನು ಮಾಡ್ತೀನಿ ಇಲ್ಲಿ Ctrl+J ಕೊಡ್ತೀನಿ. ಮತ್ತು ಸ್ವಲ್ಪ ಏನು ಮಾಡ್ತೀನಿ ಸೈಜನ್ನು ಕಮ್ಮಿ ಮಾಡ್ಕೋತೀನಿ. ಓಕೆ, ಇವಾಗ ಸೈಜನ್ನು ಕಮ್ಮಿ ಮಾಡಿದ್ದೀನಿ. ಕಮ್ಮಿ ಮಾಡಿದ ನಂತರ ಇವಾಗ ಏನು ಮಾಡ್ಕೋತೀನಪ್ಪ ಅಂದರೆ ಇಲ್ಲೂ ಈ ಒಂದು ಪ್ಯಾರಾಗ್ರಾಫನ್ನು ಬ್ಯಾಕ್ ಪೇಜ್ ತೊಗೊಂಡು ಇಲ್ಲಿ ಬ್ಯಾಕ್ ಪೇಜ್ ತೊಗೋಬೇಕು ಮತ್ತು ಸ್ಪೇಸ್ ಕೊಡೋದು. ಬ್ಯಾಕ್ ಪೇಜ್ ತೊಗೊಳ್ಳೋದು ಮತ್ತು ಸ್ಪೇಸ್ ಕೊಡೋದು. ಓಕೆ, ಬ್ಯಾಕ್ ಪೇಜ್ ತೊಗೊಂಡು ಇಲ್ಲಿ ಸ್ಪೇಸ್. ಓಕೆ, ಸೊ ಇವಾಗ ಇಲ್ಲಿನೂ ಸ್ಪೇಸ್. ಸೊ ಇವಾಗ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಫುಲ್ ಪ್ಯಾರಾಗ್ರಾಫ್ ನಮ್ದು ರೆಡಿ ಆಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈ ಒಂದು ಪ್ಯಾರಾಗ್ರಾಫನ್ನು ನಾನು ಒಂದು ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೋಬೋದು. ಓಕೆ, ಸೊ ಅದನ್ನು ಯಾವ ರೀತಿಯಾಗಿ ಇಟ್ಕೋಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡಬೇಕು, ಇದು ಒಂದು ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಪುನಃ ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಕ್ವಿಕ್ ಪಾರ್ಟ್ಸ್ದಲ್ಲಿ ಹೋಗಿ ಇಲ್ಲಿ ಆಟೋ ಟೆಕ್ಸ್ಟ್ ಅಂತಿದೆ. ಸೊ ಇವಾಗ ಆಟೋ ಟೆಕ್ಸ್ಟ್. ಸೊ ಇವಾಗ ಇಲ್ಲಿ ಏನು ಬರಬೇಕು ಆಟೋ ಟೆಕ್ಸ್ಟ್ದಲ್ಲಿ ಹೋಗಿ ಸೀದಾ ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಸೇವ್ ಸೆಲೆಕ್ಷನ್ ಟು ಆಟೋ ಟೆಕ್ಸ್ಟ್ ಗ್ಯಾಲರಿ. ಓಕೆ, ಸೇವ್ ಸೆಲೆಕ್ಷನ್ ಟು ಆಟೋ ಟೆಕ್ಸ್ಟ್ ಗ್ಯಾಲರಿ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇವಾಗ ಒಂದು ನೇಮ್ ಕೊಡಬೇಕು. ನಾವು ಅದಕ್ಕೆ ನೋಟ್ಸ್ ಅಂತೇಳಿ ಇಲ್ಲಿ ಏನು ಮಾಡ್ತೀನಿ ಇಲ್ಲಿ ಈ ಒಂದು ಪ್ಯಾರಾಗ್ರಾಫಿಗೆ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ ನೋಟ್ಸ್ ಎಂದು ನೇಮ್ ಕೊಡ್ತೀನಿ.
ನೋಟ್ಸ್. ಓಕೆ, ಸೊ ಗ್ಯಾಲರಿ ಆಟೋ ಟೆಕ್ಸ್ಟ್. ಓಕೆ, ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಓಕೆಯನ್ನು ಕೊಟ್ಟು ಬಿಡಬೇಕು. ಓಕೆ ಕೊಟ್ಟ ನಂತರ ಇವಾಗ ಕರ್ಸರನ್ನು ಇಲ್ಲಿ ಇಡ್ರಿ, ಕೆಳಗಡೆ ಇಟ್ಟ ನಂತರ ಮತ್ತೆ ನಾವು ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಕ್ವಿಕ್ ಪಾರ್ಟ್ಸ್ದಲ್ಲಿ ಬರಬೇಕು. ಕ್ವಿಕ್ ಪಾರ್ಟ್ಸ್ದಲ್ಲಿ ಹೋಗಿ ಇಲ್ಲಿ ಆಟೋ ಟೆಕ್ಸ್ಟ್ ಅಂತ ಇರ್ತದೆ. ಸೊ ಇವಾಗ ಆಟೋ ಟೆಕ್ಸ್ಟ್ ಇಲ್ಲಿ ನಾವು ಕೊಟ್ಟಂಥದ್ದು ಸೇವ್ ಆಗಿದೆ. ನಾವು ಎಷ್ಟು ಬೇಕಾದಷ್ಟು ಸಲ ಏನು ಮಾಡ್ಕೋಬೋದು, ಇಲ್ಲಿ ಆಟೋ ಟೆಕ್ಸ್ಟ್ದಲ್ಲಿ ಬರೋದು ಮತ್ತು ಇದನ್ನು ತಗೊಳ್ಳೋದು. ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದ್ರೆ ಈ ಕಂಟೆಂಟನ್ನು ಸೇವ್ ಮಾಡಿ ಇಟ್ಟಂಥ ಕಂಟೆಂಟ್ ಆಟೋ ಒಂದು ಗ್ಯಾಲರಿಯಲ್ಲಿ ನಾವು ಏನು ಮಾಡಿರ್ತೀವಪ್ಪ ಅಂದರೆ ಇಲ್ಲಿ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿದೊಳಗಡೆ. ಓಕೆ, ಸೊ ಆಟೋ ಟೆಕ್ಸ್ಟ್ ಗ್ಯಾಲರಿಯಲ್ಲಿ ನಾವು ಏನು ಸೇವ್ ಮಾಡಿ ಇಟ್ಟಿರ್ತೀವಲ್ಲ, ಸೊ ಇದನ್ನು ನಾವು ಏನು ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಓಪನ್ ಮಾಡ್ಕೋಬೇಕು. ಸೊ ಈ ಪ್ರಕಾರ ನಾವು ಎಷ್ಟು ಬೇಕಾದಷ್ಟು ಸಲ ಏನು ಮಾಡ್ಕೋಬೋದಪ್ಪ ಅಂದ್ರೆ ತೊಗೋಬೋದು. ಒನ್ ಟೈಮ್ ನಾವು ಸೇವ್ ಮಾಡಿ ಇಟ್ಟಿದ್ದಂದ್ರೆ ನಾವು ಪುನಃ ಅದನ್ನು ರಿಯೂಸ್ ಮಾಡ್ಕೋಬೋದು. ಸೊ ಇದಿಷ್ಟು ಒಂದು ಏನಪ್ಪ ಅಂದರೆ ಇಲ್ಲಿ ನಾವು ಏನೇನು ಮಾಡಿದ್ವಪ್ಪ ಅಂದರೆ ಇವತ್ತಿನ ಕ್ಲಾಸ್ದಲ್ಲಿ. ಸೊ ಇವುಗಳು ಫುಲ್ ಫಾರ್ಮನ್ನು ಬರೆದ ನಂತರ ಇಲ್ಲಿ ಶಾರ್ಟ್ ಫಾರ್ಮನ್ನು ಬರೆದು ಮತ್ತೆ ಫುಲ್ ಫಾರ್ಮನ್ನು ಮಾಡ್ಕೊಂಡಿದ್ದೇವೆ. ಸೊ ಅದರ ನಂತರ ಒಂದು ಪ್ಯಾರಾಗ್ರಾಫನ್ನು ತೊಗೊಂಡು ಅದನ್ನು ಸೇವ್ ಮಾಡಿದ್ದೀನಿ, ಆಟೋ ಟೆಕ್ಸ್ಟ್ ಗ್ಯಾಲರಿಯಲ್ಲಿ ಸೇವ್ ಮಾಡಿದ್ದೇವೆ, ಮತ್ತು ಪುನಃ ಅದನ್ನು ರೀಯೂಸ್ ಮಾಡ್ಕೋದೇವೆ. ಸೊ ಇಷ್ಟು ಎಲ್ಲ ನಾವೇನು ಮಾಡ್ಬೋದು, ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಯಲ್ಲಿ ಮಾಡ್ಕೋಬೋದು. ಸೊ ಇನ್ನು ಏನು ಮಾಡಬೇಕಪ್ಪ ಅಂದರೆ ಇದನ್ನು ಡಿಲೀಟ್ ಮಾಡ್ಕೋಬೇಕಾಗಿದೆ. ಓಕೆ, ಸೊ ಇವಾಗ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಯಲ್ಲಿ ಸೇವ್ ಇದ್ದಂಥವೆಲ್ಲನೂ ಇವು ಡಿಲೀಟ್ ಮಾಡ್ಕೋಬೇಕಾಗಿದೆ ಅಂತ ತಿಳ್ಕೊರಿ. ನಾವು ಮತ್ತು ಹೊಸದು ಕಂಟೆಂಟ್ ತೊಗೋಬೇಕಾಗಿ. ಸೊ ಇದನ್ನು ಆಟೋ ಟೆಕ್ಸ್ಟಲ್ಲಿ ಇರ್ತಕ್ಕಂಥ ಇದು ಪ್ಯಾರಾಗ್ರಾಫ್ ನಾವು ಡಿಲೀಟ್ ಮಾಡಬೇಕಾಗಿದೆ. ಓಕೆ, ಮತ್ತು ಬೇರೆದಾದ್ರು ಸೇವ್ ಮಾಡಬೇಕಾಗಿದೆ. ಸೊ ಅವಾಗ ಏನು ಮಾಡಬೇಕಪ್ಪ ಅಂದರೆ, ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಸೊ ಇದ್ರ ಮೇಲೆ ಇಟ್ಟು ರೈಟ್ ಕ್ಲಿಕ್ ಮಾಡ್ಕೊಳ್ಳೋದು, ಮತ್ತು ಇಲ್ಲಿ ಆರ್ಗನೈಸ್ ಆ್ಯಂಡ್ ಡಿಲೀಟ್ ಅಂತ ಬರ್ತದೆ. ಓಕೆ, ಆರ್ಗನೈಸ್ ಆ್ಯಂಡ್ ಡಿಲೀಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸೊ ಯಾವಾಗ ಇಲ್ಲಿ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ದೊಳಗಡೆ ಅದು ಸೇವ್ ಆಗಿರ್ತದೆ, ನೋಟ್ಸ್ ಅಂತೇಳಿ ಇಲ್ಲಿ ಸೇವ್ ಆಗಿದೆ. ಸೊ ಇವಾಗ ಇದು ಪ್ಯಾರಾಗ್ರಾಫ್ ನಾವು ಡಿಲೀಟ್ ಮಾಡ್ಕೋಬೇಕಾಗಿದೆ. ಹಾಗೆ ಪುನಃ ಮತ್ತೆ ಏನು ಮಾಡ್ಕೊಳ್ರಿ, ಇಲ್ಲಿ ಡಿಲೀಟ್ ಕೊಡ್ರಿ ಮತ್ತು ಎಸ್ ಅನ್ಬೇಕು. ಸೊ ಇವಾಗ ಎಸ್ ಅಂದ್ಕೊಳ್ಳಿ ಏನಾಗ್ತೈತಿ, ಇದು ಕ್ಲೋಸ್ ಮಾಡ್ಕೊಳ್ರಿ. ಸೊ ಇವಾಗ ಮತ್ತೆ ಪುನಃ ನಾವು ಏನು ಮಾಡ್ಕೋಬೋದು, ಇಲ್ಲಿ ನೋಡ್ಕೋಬೋದು ಸೇವ್ ಆಟೋ ಒಂದು ಟೆಕ್ಸ್ಟ ಏನಾಗಿದೆ ಇಲ್ಲಿ ಹೋಗಿಬಿಟ್ಟದ. ಓಕೆ, ಸೊ ಈ ರೀತಿಯಾಗಿ ನಾವು ಏನು ಮಾಡ್ಕೋಬೋದು, ಅದನ್ನು ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೋಬೋದು, ಮತ್ತು ನಮಗೆ ಬೇಡ ಆದ ನಂತರ ಅದನ್ನು ಏನು ಮಾಡ್ಕೋಬೋದು, ಡಿಲೀಟು ಮಾಡ್ಕೋಬೋದು. ಓಕೆ, ಸೊ ಇವತ್ತಿನ ಈ ಒಂದು ಕ್ವಿಕ್ ಪಾರ್ಟ್ಸ್ ಗ್ಯಾಲರಿ ಬಗ್ಗೆ ನಾನು ಹೇಳಿದಂಥ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಜೊತೆಗೆ ಈ ಒಂದು ಕ್ಲಾಸು ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೀನಿ. ಸೊ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಕ್ಲಾಸದೊಂದಿಗೆ ನಿಮ್ಮ ಜೊತೆಗೆ ಪುನಃ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.